ನಿಮ್ಮನ್ನ ಬಟ್ಟೆಯಿಂದನೂ ಗೌರವಿಸ್ತಾರೆ, ನಿಮ್ಮ ಮುಖದಿಂದನೂ ಗೌರವಿಸ್ತಾರೆ. ಸ್ಟೈಲ್ಗಳು ಬೇಡ. ಕರೆಂಟ್ ನಾನು ನೋಡಿದಂಥ ಕರೆಂಟ್ ಏನೋ ಭಾರ ಅಂತ ಏನಾಗುತ್ತೆ, ನಾನು ಹಿಡ್ಕೊಂಡು ಬಿಸಾಕ್ಬಿಡ್ತೀನಿ, ಅದು ನನ್ನ ರೇಂಜಿಗೆ ಬೇಡ. ಇಡೀ ಇಲಾಖೆಯಲ್ಲಿ ನಿಮ್ಗಿರೋ ಯೂನಿಫಾರ್ಮು ಬೇರೆ ಯಾರಿಗಾರು ಇದೆಯಾ? ರಿಟೈರ್ಡ್ ಆಗಿ ಮನೆಗೆ ಹೋಗಿ ಯಾವುದೋ ಒಂದು ಪೋಸ್ಟರ್ ಬರಬೇಡಿ ದಯವಿಟ್ಟು. ಕ್ಲಾಸ್ ವಿಶ್ರಮ್, ಕ್ಲಾಸ್ 1000. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಅರ್ಥಿಂಗ್ ರಾಡ್, ಸೇಫ್ಟಿ ಬೆಲ್ಟ್, ಕಾಲಿಗೆ ಶೂ, ಸಮವಸ್ತ್ರ, ಹೆಲ್ಮೆಟ್ ಧರಿಸಿರುತ್ತೇನೆ. ನಾನು ಯಾವುದೇ ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕೆಲಸವನ್ನು ಪ್ರಾರಂಭಿಸುವುದಿಲ್ಲ. ಕೆಲಸ ಪ್ರಾರಂಭ ಮಾಡುವ ಮುನ್ನ ಎಇ ಹಾಗೂ ಜೆಇಯವರ ಸಲಹೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತೇನೆ. ಕರ್ತವ್ಯ ನಿರ್ವಹಿಸುವ ಮುನ್ನ ಯಾವ ಮಾರ್ಗಗಳಿಂದ ವಿದ್ಯುತ್ ಸರಬರಾಜಾಗುತ್ತದೆ ಎಂದು ತಿಳಿದು ನಂತರವೇ ಕರ್ತವ್ಯ ನಿರ್ವಹಿಸುತ್ತೇನೆ. ನಾನು ಯಾವುದೇ ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕೆಲಸವನ್ನು ಪ್ರಾರಂಭ ಮಾಡುವುದಿಲ್ಲ. ವಿದ್ಯುತ್ ಸುರಕ್ಷತೆ, ಸಾರ್ವಜನಿಕ ಸುರಕ್ಷತೆ, ಕುಟುಂಬ ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ. ನಮಸ್ಕಾರ. ಈ ದಿನ ಏನೋ ಒಂದು ಸುರಕ್ಷತಾ ಸಪ್ತಾಹದ ಒಂದು ಆಂದೋಲನಕ್ಕೆ ನಮ್ಮ ಬಳೆಗಾರ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ಜಾನ್ ಅವರು ಇದರ ಉಪಸ್ಥಿತರಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಸ್ವಾಗತ ಕೋರುತ್ತಾ, ನಾವು ಎಂಪ್ಲಾಯೀಸು ಈ ಸುರಕ್ಷತೆಯಿಂದ ನಾವು ಕೆಲಸ ನಿರ್ವಹಿಸಬೇಕಂತನ್ನೋದು ನಾವು ಅಳವಡಿಸಿಕೊಂಡು ಕೆಲಸ ಮಾಡಿದಲ್ಲಿ ಯಾವುದೇ ಥರದ ಒಂದು ಅವಘಡಗಳು ಕೂಡ ಆಗೋದಿಲ್ಲ. ಹಾಗಾಗಿ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಾವು ಸೇಫ್ಟಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅದನ್ನು ಅಳವಡಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲೇ ಕೆಲಸ ಮಾಡಬೇಕಾದ್ರೂ ಕೂಡ ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಸೇಫ್ಟಿ ಸುರಕ್ಷತಾ ವಲಯನ ರಚಿಸಿಕೊಂಡು ಕೆಲಸ ಮಾಡಿದಲ್ಲಿ ನಮಗೆ ಯಾವುದೇ ಥರದ ಅವಘಡಗಳು ಆಗೋದಿಲ್ಲ. ಎಲ್ಲ ಸುರಕ್ಷತಾ ಸಾಮಗ್ರಿಗಳನ್ನು ನಾವು ತೆಗೆದುಕೊಂಡು ಹೋಗಿ ಅವನ್ನ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವನ್ನೆಲ್ಲನೂ ನಾವು ಸೇಫ್ಟಿ ಝೋನ್ ಆಗಿ ನಾವು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು, ಕ್ರಿಯೇಟ್ ಮಾಡಬೇಕು. ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತಂದು ಇದನ್ನು ನಾವೆಲ್ಲರೂ ಇಲ್ಲಿ ಪ್ರಮಾಣ ಮಾಡಿ ಹೇಳಿದ್ದೀವಿ. ಅದೇ ರೀತಿ ನಾವೆಲ್ಲರೂ ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲೂ ಕೂಡ ಸೇಫ್ಟಿ ಇಲ್ಲದೇ ಕೆಲಸ ಮಾಡೋದಿಲ್ಲ ಅಂತನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರ ಮುಂದೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ತಾವೆಲ್ಲನೂ ಅದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನೊಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕಾರ್ಯ ಮತ್ತು ಪಾಲನಾ ಎಲೆಕ್ಟ್ರಾನಿಕ್ ಸಿಟಿ ಶಾಖೆಗೆ ಶ್ರೀಯುತ ಪ್ರಕಾಶ್ ಬಳೆಗಾರ್ ಅವರು ತಮ್ಮ ತಂಡದೊಂದಿಗೆ ಬಂದು ಒಂದು ವಿಶೇಷವಾದ ಸುರಕ್ಷತಾ ಜಾಗೃತಿಯನ್ನು ಮೂಡಿಸಬೇಕು ಅಂದ್ಬಿಟ್ಟು ಬಂದಿದ್ದಾರೆ. ಇವರಿಗೆ ನನ್ನ ಕಡೆಯಿಂದ ನಮ್ಮ ಸಿಬ್ಬಂದಿ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಇವರೊಡನೆ ನಮ್ಮ ಆತ್ಮೀಯ ಮಿತ್ರರಾದಂಥ ಜಾನ್ ಅವರು ಬಂದಿದ್ದಾರೆ, ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಾವು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಈ ದಿನ ನಾವು ಏನು ಸುರಕ್ಷತಾ ಜಾಗೃತಿ ಮೂಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಪ್ರತಿದಿನ ನಾವು ನಿರ್ವಹಿಸೋ ಕೆಲಸಗಳಲ್ಲಿ ನಾವೇನು ಮೇಸ್ತ್ರಿಯವರು ಒಂದು ಸುರಕ್ಷತಾ ಪ್ರಮಾಣವನ್ನು ಬೋಧಿಸಿದ್ರು ಅದೇ ರೀತಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಪ್ರತಿದಿನ ಪ್ರತಿ ಹಂತದಲ್ಲೂ ಪ್ರತಿ ಕಾರ್ಯ ನಿರ್ವಹಿಸಬೇಕಾದ್ರೂ ಕೂಡ ಸಂಬಂಧಪಟ್ಟ ಕಿರಿಯ ಇಂಜಿನಿಯರು ಅಥವಾ ಸಹಾಯಕ ಇಂಜಿನಿಯರ್ ಅವರ ಗಮನಕ್ಕೆ ತಂದು ತಮ್ಮ ಸುರಕ್ಷತೆ ಮೇರೆಗೆ ಮೊದಲ ಆದ್ಯತೆ ನೀಡಿ, ತಮ್ಮ ಕುಟುಂಬದ ಸುರಕ್ಷತೆಗೆ ತಮ್ಮ ಮೊದಲ ಆದ್ಯತೆ ನೀಡಿ ಸಾರ್ವಜನಿಕ ಸೇವೆಯನ್ನು ಮಾಡಬೇಕಾಗ್ತದೆ.
ನಾವು ಇಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ ಅನ್ಕೋಬೇಕು. ನಾವು ಈ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ ದೇವರು ಭಗವಂತ. ಬೇರೆ ಸಂಸ್ಥೆಗಳಿಗಿಂತ ನಾವು ಸಾರ್ವಜನಿಕರು ತುಂಬ ಹತ್ತಿರದಲ್ಲಿರ್ತೀವಿ. ಈ ಸಂಸ್ಥೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಕೊಡ್ತಿದ್ವಿ. 24/7 24 ಗಂಟೆಗಳ ಕಾಲ ಅವರ ಸೇವೆಗೋಸ್ಕರ ನಮ್ಮ ಉದ್ಯೋಗ ಮತ್ತು ನಮ್ಮ ಜೀವನವನ್ನು ಮುಡುಪಾಗಿರ್ತೀವಿ. ಇದನ್ನು ನಾವು ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ಕೊಂಡು ಪ್ರತಿದಿನ ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಒಂದು ಶಿಸ್ತುಬದ್ಧವಾಗಿ ಸುರಕ್ಷತೆಯನ್ನು ಅಳವಡಿಸ್ಕೊಂಡು ಕಾರ್ಯನಿರ್ವಹಿಸಬೇಕು ಅಂದ್ಬಿಟ್ಟು ಎಲ್ರಿಗೂ ನಾನು ಹಿತವಚನ ಹೇಳ್ತಾ ಇದ್ದೀನಿ. ಮತ್ತು ಇದೇ ಥರ ನಾವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಬಳೆಗಾರ ಅವ್ರಿಗೂ ಸಾಹೇಬ್ರಿಗೂ ಕೂಡ ನಾವು ಈ ಥರ ಒಂದು ದೃಢೀಕರಣ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ದಿನ ನಿಮ್ಮೆಲ್ರಿಗೂ ಸುರಕ್ಷತೆ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ನಮ್ಮ ಬಳೆಗಾರ ಸಾಹೇಬರು ಹಾಗೂ ಜಾನ್ ಸಾಹೇಬ್ರು ಇಬ್ಬರು ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗೂ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಮತ್ತು ಈ ದಿನ ನಾವೆಲ್ಲ ಒಂದು ನೆನಪಲ್ಲಿ ಇಟ್ಕೊಳ್ಬೇಕಾದ ದಿನ. ಯಾಕೆಂದರೆ ಈ ಸುರಕ್ಷತೆ ಬಗ್ಗೆ ಪ್ರತಿದಿನ ಸೇಫ್ಟಿ ಬಗ್ಗೆ ನಾವೆಲ್ಲ ಓದ್ತಾ ಇರ್ತೀವಿ. ಹಾಗೂ ಏನೇನು ಆಕ್ಸಿಡೆಂಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಆದರೂ ನಮ್ಮ ಬೆಸ್ಕಾಮ್ಗೆ ಈ ನಿಮ್ಮ ವಾಣಿ ಅನ್ನೋದು ಭಾಳ ಥರ ಅವಿನಾಭಾವ ಸಂಬಂಧ ಇದ್ದಂಗೆ. ನಮ್ಮ ಒಂದು ಸೇಫ್ಟಿ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಪವರ್ಮೆನ್ಗಳಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಆವಾಗ ಬೇರೆ ಬೇರೆ ಸಬ್ ಡಿವಿಷನ್ಗಳಲ್ಲಿ ಹಾಗೂ ONMಗಳಲ್ಲಿ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೂ ಮತ್ತು ನೀವೆಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಬೇರೆ ಸತಿ ಹೇಳ್ತೀನಿ ನಿಮಗೆ, ಒಂದು ಸೇಫ್ಟಿ ಹೆಲ್ಮೆಟ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಕೆಲಸ ಮಾಡ್ಬೇಕಾದ್ರೆ ಹಾಕೊಳ್ಳಿ ಅಂತ ಭಾಳ ಸತಿ ಹೇಳ್ತಾ ಇರ್ತೀನಿ. ಬಟ್ ಮಾಡ್ತಾ ಇದ್ದೀರಾ. ಬಟ್ ಮುಂದಿನ ದಿನಗಳನ್ನು ಸಹ ನೀವೆಲ್ಲ ಯಾವುದೇ ರೀತಿ ಅಹಿತಘಟ ನಡೆಯದಂಗೆ ಸೇಫ್ಟಿ ಯೂಸ್ ಮಾಡಿ. ಸೇಫ್ಟಿ ಬೆಲ್ಟ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಪ್ರತಿಯೊಂದು ಸುರಕ್ಷತಾ ಸಾಧನಗಳನ್ನು ಪ್ರತಿಯೊಬ್ಬರು ಯೂಸ್ ಮಾಡಿ. ಯಾಕಂದರೆ ನಮ್ಮ ದೇಶದಲ್ಲಿ ಯೋಧರು ಬಾರ್ಡ್ರ್ ಕಾಯಕ್ಕೆ ಹೋದಾಗ ಅವರು ತಮ್ಮದೇ ಆದಂಥ ಒಂದು ಎಕ್ವಿಪ್ಮೆಂಟ್ಸ್ ಅಂದರೆ ಒಂದು ಗನ್ ಇರ್ಬೋದು ಅಥವಾ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ಪ್ರತಿಯೊಂದು ಅವರು ಸುಮ್ಮನೆ ಬರಿಗೈಯಲ್ಲಿ ಹೋಗಲ್ಲ ಯುದ್ಧ ಮಾಡೋದಕ್ಕೆ. ಅವರು ಎಲ್ಲ ಸೇಫ್ಟಿ ಎಲ್ಲ ತೊಗೊಂಡೋಗ್ತಾರೆ. ಅದೇ ರೀತಿ ನೀವು ಒಂದು ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ನೀವು ಒಂದು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡಿಕೊಂಡು ತಾಳ್ಮೆ ಇರಬೇಕು. ನಿಮ್ಮ ಮನಸ್ಸು, ಬುದ್ಧಿ ಮತ್ತು ದೃಷ್ಟಿ ಈ ಮೂರು ನೇರವಾಗಿದ್ದರೆ ಯಾವುದೇ ರೀತಿ ಅಪಘಾತ ಆಗೋದಿಲ್ಲ. ದಯವಿಟ್ಟು ಸೇಫ್ಟಿಯಿಂದ ಕೆಲಸ ಮಾಡಿ. ಯಾವುದೇ ರೀತಿ ಅಹಿತ ಘಟನೆ ಆಗದೇ ಇದ್ದಂಗೆ ನಮ್ಮ ಘಟಕಕ್ಕೆ ಮತ್ತು ನಮ್ಮ ಉಪಯೋಗಕ್ಕೆ ಎಲ್ಲ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸೇಫ್ಟಿ ಸಪ್ತಾಹನ ನಮ್ಮ ONMಯಿಂದ ಶುರು ಮಾಡಬೇಕು ಅಂತ ಪ್ರಕಾಶ್ ಬಳೆಗಾರ್ ಅವರು ಅವ್ರ ತಂಡದೊಂದಿನ ಬಂದಿದ್ದಾರೆ. ಅವರಿಗೆ ನಮ್ಮ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಇಲ್ಲಿವರೆಗೂ ನಮ್ಮ AWL ಸಾಹೇಬರಿಂದ ಇಂದ ಹಿಡಿದು ಎಲ್ಲರೂ ಹೇಳಿದ್ರು ಸೇಫ್ಟಿ ಬಗ್ಗೆ ಅಂತ. ನಾವು ಪ್ರತಿದಿನ ನಿಮ್ಮ ಹತ್ರನೂ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈಗ ಎಲ್ಲರಿಗೂ ಒಂದು ಪ್ರೆಷರ್ ಇರುತ್ತೆ, ಸಪ್ಲೈ ಕೊಡಬೇಕು, ನಾವು ಈಗ ಬೇಗ ವರ್ಕ್ ಮುಗಿಸ್ಬೇಕು, ನಮಗೂ ಕಾಲ್ಗಳು ಜಾಸ್ತಿ ಆಗಿರ್ತವೆ. ಆ ಟೈಮಲ್ಲೂ ನಾವು ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರ್ತೀವಿ, ಬೇಗ ಮುಗಿಸ್ರೋ ಅದು ಇದು ಅಂತ. ಆ ಸಂದರ್ಭಗಳಲ್ಲೂ ನೀವು ಯಾವುದೇ ಕಾರಣಕ್ಕೂ ತಾಳ್ಮೆಗಳನ್ನು ಕಳ್ಕೊಳ್ದಿರೋ ರೀತಿಯಲ್ಲಿ ಎಲ್ಲಿಂದ ಲೈನ್ ಬಂದಿದೆ, ನಾನು ಯಾವ ಕಡೆಯಿಂದ ಲೈನ್ ಆಫ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಒಂದು ಪೋಲಲ್ಲಿ ಎಷ್ಟು ಕನೆಕ್ಷನ್ಗಳು ಇದ್ದಾವೆ, ಅದು ಯಾವ್ಯಾವ ಫೀಡರ್ ಬಂದು ನಿಂತಿದ್ದಾವೆ, ಈ ಒಂದು RML ಯಾವುದ್ಯಾವುದು ಫೀಡರ್ಗಳು ಬಂದು ನಿಂತಿದ್ದಾವೆ, ಇದನ್ನೆಲ್ಲ ಪೂರ್ತಿ ಗಮನದಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಸೇಫ್ಟಿ ಝೋನ್ನ ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡಬೇಕು. ಇದನ್ನು ನಾವು ಪ್ರತಿ ಸಲ ಸ್ಲೋಗನ್ ಥರ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸೇಫ್ಟಿನೇ ನಮ್ಮ ಮೊದಲನೇ ಆದ್ಯತೆ. ಬೇರೆ ಎಲ್ಲ ಆಮೇಲೆ ನಮಗೆಲ್ಲರೂ ಬಂದು ಆಮೇಲೆ ಬೇರೆ ಥರ ಕೇಳ್ಕೊತಾರೆ. ಆದರೆ ಈ ವಿಚಾರದಲ್ಲಿ ಸೇಫ್ಟಿಯಿಂದ ಎಲ್ಲರೂ ಕೆಲಸ ಮಾಡಿ. ಯಾರೂ ಒಬ್ಬರೇ ವರ್ಕಿಗೆ ಹೋಗ್ದಲೆ ಇಬ್ಬಿಬ್ಬರು ಮೇಸ್ತ್ರಿ ಜೊತೆನೋ ಈ ಲೈನ್ಮೆನ್ ಜೊತೆ ಒಬ್ಬ ಗ್ಯಾಂಗ್ಮನೋ ಇಬ್ಬಿಬ್ಬರು ಹೋಗಿ ಯಾವುದೇ ಕಂಪ್ಲೇಂಟ್ ಆಗಲಿ ಯಾವುದೇ ಇದಾಗಲಿ ಅಂತ ನಾವು ಪ್ರತಿ ಸಲ ಹೇಳ್ತಾ ಬಂದಿದ್ದೀವಿ. ಆ ರೀತಿಯಿಂದನೇ ವರ್ಕ್ ಮಾಡೋಣ, ಸೇಫ್ಟಿಯಿಂದ ಮಾಡೋಣ. ನಮ್ಮ ONMಯಿಂದ ಸ್ಟಾರ್ಟ್ ಆಗಿರೋ ಈ ಸಪ್ತಾಹ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಲ್ಲ? ಎಲ್ಲ ಚೆನ್ನಾಗಿದೆ. ಸೂಪರ್. ಇವತ್ತು ಒಂದು ವಿನೂತನ ಪ್ರಯತ್ನ. ಯಾಕಂದರೆ ಶಾಲಾ ದಿನಗಳಲ್ಲಿ ನಾವೆಲ್ಲ ರಾಷ್ಟ್ರಗೀತೆಗಳನ್ನ ಹೇಳಿರ್ತೀವಿ, ಅದಾದಮೇಲೆ ಕಾಲೇಜ್ ಲೆವೆಲಿಗೆ ಬಂದಾಗ ಬಿಡ್ತೀವಿ. ಇನ್ನು ಕೆಲ್ಸಕ್ಕೆ ಸೇರಿದ್ಮೇಲೆ ಅದ್ರ ಬಗ್ಗೆ ಗಮನ ಇರಲ್ಲ. ಆಗಸ್ಟ್ 15ಕ್ಕೆ ಮಾತ್ರ ಒಂದು ಜನಗಣಮನ ಹೇಳ್ತೀವಿ. ಇವತ್ತು ಏನು ಅನಿಸ್ತು ನಿಮಗೆಲ್ಲ ಈ ಒಂದು ಈ ಥರ ಒಂದು ಜನಗಣಮನ ಹೇಳಿ ಪ್ರಾರಂಭ ಮಾಡಿದ್ದು? ಖುಷಿ ಆಯ್ತಾ? ಇದು ಪ್ರತಿದಿನ ಮಾಡ್ತೀರಾ? ಮೇಸ್ತ್ರಿ ನಿಮ್ ಜವಾಬ್ದಾರಿ, ಮಾಡಿಸ್ತೀರಾ? ಖಂಡಿತ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಪ್ರತಿಯೊಬ್ಬರು ನೀಟಾಗಿ ಶೇವ್ ಮಾಡಬೇಕು. ಯಾರೇ ಆಗಿರಲಿ, ಅವರು ಟೆಂಪ್ರವರಿನ ಪರ್ಮನೆಂಟ್ ಅಲ್ಲ. ನಿಮ್ಮ ಬಟ್ಟೆಗಳನ್ನ ಕ್ಲೀನಾಗಿ ಇಟ್ಕೋಬೇಕು, ಐರನ್ ಮಾಡ್ಬೇಕು ಡೈಲಿ. ಅದನ್ನ ತಾಂಬಂದ್ಬಿಟ್ಟು ಮುದ್ರಿ ಡಬ್ಬದ ಒಳಗಡೆ ಇಡೋದು, ಬೇಕಾದಾಗ ತಾಂಬಂದ್ಬಿಟ್ಟು ಹಾಕೊಂಡು ಹೋಗೋದು ಅದು ಬೇಡ. ಪ್ರತಿಯೊಬ್ಬರ ಬಟ್ಟೆ ಡ್ರೆಸ್ಸು ಕ್ಲೀನಾಗಿರ್ಬೇಕು, ಐರನ್ ಮಾಡಿ ಡೈಲಿ. 2 ಜೊತೆ ಇಟ್ಕೊಳ್ಳಿ ಮಿನಿಮಮ್ಮು.
ನಿಮ್ಮನ್ನ ಬಟ್ಟೆಯಿಂದನೂ ಗೌರವಿಸ್ತಾರೆ, ನಿಮ್ಮ ಮುಖದಿಂದನೂ ಗೌರವಿಸ್ತಾರೆ. ಸ್ಟೈಲ್ಗಳು ಬೇಡ, ಸ್ಟೈಲ್ಗಳು ಮಾಡೋದಕ್ಕೆ ಬೇರೆ ಸಮಯ ಇರುತ್ತೆ. ನೀವು ಸರ್ಕಾರಿ ಅಧಿಕಾರಿಗಳಾಗಿರ್ತೀರಿ, ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇರ್ತೀರಿ, ಡಿಸಿಪ್ಲಿನ್ ಆ್ಯಂಡ್ ಕ್ಲೀನ್ ಆಗಿದ್ರೆ ನಿಮಗೆ ಗೌರವ ಸಿಗೋದು ಬೇರೆ ಥರನೇ ಇರುತ್ತೆ. ನೀವೆಲ್ಲ ಒಂದು ಇವತ್ತೇನು ನಾವು ಎಲೆಕ್ಟ್ರಾನಿಕ್ ಸಿಟಿಲಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಲ್ಲೆಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋ ಜನನೇ ಜಾಸ್ತಿ ಅಲ್ವಾ? ನಿಮಗೆ ಅದು ವಿಭಿನ್ನವಾದ ಮರ್ಯಾದೆ ಕೊಡ್ತಾರೆ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೂ ಅಷ್ಟೇ ಬೇಗನೆ ನೀವೇ ಪಾಪ್ಯುಲರ್ ಆಗ್ತೀರಾ. ಹಂಗಿರೋದ್ರಿಂದ ತುಂಬ ಜಾಗೃತಿಯಿಂದ ಕೆಲಸ ಮಾಡಿ. ಜಾಗೃತಿ ಬಗ್ಗೆ, ನಿಮ್ಮ ಸೇಫ್ಟಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ನಿಮಗೆ ಗೊತ್ತಿಲ್ಲದಿರೋ ವಿಷಯ ಏನೂ ಅಲ್ಲ, ಎಲ್ಲವೂ ಗೊತ್ತಿರೋ ವಿಚಾರವೇ. ಎಲ್ಲೋ ಒಂದು ಕಡೆ ಆ ಒಂದು ಸಮಯ ಮತ್ತು ನಿಮ್ಮಲ್ಲೇ ಏನೋ ಒಂದು ಆತ್ಮವಿಶ್ವಾಸ ಜಾಸ್ತಿ ಆದಾಗ, ಕರೆಂಟ್ ನಾನು ನೋಡಿದಿರಿದಂಥ ಕರೆಂಟ್ ಏನೋ ಭಾರ ಆತ ಏನಾಗುತ್ತೆ, ನಾನು ಹಿಡ್ಕೊಂಡು ಬಿಸಾಕ್ಬಿಡ್ತೀನಿ, ಅದು ನನ್ನ ರೇಂಜಿಗೆ ಬೇಡ, ಯಾರೂ ಬೇಡ. ಪವರ್ ಮ್ಯಾನ್ಗಳು ಅಂದರೆ ಕಾಮನ್ ಮ್ಯಾನ್ ಅಲ್ಲ. ನಿಮಗೆ ಆದ ಒಂದು ಗೌರವ ಇದೆ, ನಿಮಗೆ ಆದ ಒಂದು ಯೂನಿಫಾರ್ಮ್ ಇದೆ. ಇಡೀ ಇಲಾಖೆಯಲ್ಲಿ ನಿಮ್ಗಿರೋ ಯೂನಿಫಾರ್ಮು ಬೇರೆ ಯಾರಿಗಾದ್ರು ಇದೆಯಾ? ಅಕೌಂಟ್ ಸೆಕ್ಷನ್ಗೆ ಬಂತು 6 ತಿಂಗಳು 3 ತಿಂಗಳು ಮುಗಿದೋಯ್ತದು. ಬಟ್ ನಿಮಗೆ ಆ ಕಾಲಮಾನದಿಂದ ಈ ಕಾಲಮಾನದವರೆಗೂ ಡ್ರೆಸ್ ಇದೆ. ಆ ಯೂನಿಫಾರ್ಮ್ನ ಮೇಂಟೈನ್ ಮಾಡಿ. ಹೆಲ್ಮೆಟ್ಗಳನ್ನ ಆದಷ್ಟು ಕೆಲಸ ಮಾಡುವಾಗ ಮಾತ್ರ ಬಳಸಿ. ಗಾಡಿಗಳಲ್ಲಿ ನಿಮ್ಮ ಪರ್ಸ್ನಲ್ ಕೆಲಸಕ್ಕೆ ಹೋಗೋವಾಗ ಆ ಹೆಲ್ಮೆಟ್ಗಳನ್ನ ದಯವಿಟ್ಟು ಬಳಸ್ಬೇಡಿ. ಅದು ನಿಮಗೆ ಕೊಟ್ಟಿರೋದು ಕಂಬದ ಮೇಲೆ ಹತ್ತುವಾಗ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮ್ಮ ಸೇಫ್ಟಿ ಹೆಲ್ಮೆಟ್ಸ್ನ ಬಳಸಿ. ನಿಮ್ಮ ಕಂಪನಿಯನ್ನು ಅತಿ ಅದ್ಭುತವಾಗಿ ಪ್ರೀತಿಸಿ. ನಿಮ್ಮ ತಾಯಿ, ತಂದೆ, ಹೆಂಡತಿ, ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಂಪನಿನ ಪ್ರೀತಿಸಿ. ಯಾಕಂದರೆ ಎಲ್ಲವನ್ನೂ ಕಂಪನಿ ಕೊಟ್ಟಿದೆ. ಯಾರೇ ಆಗಲಿ, ಒಬ್ಬ ಗುತ್ತಿಗೆದಾರನಾಗಿ ನಾನು ಹೇಳ್ತಾ ಇದ್ದೀನಿ, ಇಲಾಖೆಯವರಾಗಿ ನೀವು ಹೇಳಿ, ಏನಾದ್ರು ಕಂಪ್ನಿ ಕಮ್ಮಿ ಮಾಡಿದ್ಯಾ? ನಮಗೆ ಏನೂ ಕಮ್ಮಿ ಮಾಡಿಲ್ಲ. ದಿನನಿತ್ಯ ಊಟ ಮಾಡ್ತಾ ಇದ್ದೀವಿ, ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ, ಒಳ್ಳೆ ಸಂಬಳ ಬಂದಿದೆ ಎಲ್ಲರಿಗೂ. ಚೆನ್ನಾಗಿರಿ. ರಿಟೈರ್ಡ್ ಆಗಿ ಮನೆಗೆ ಹೋಗಿ ಯಾವುದೋ ಒಂದು ಪೋಸ್ಟರ್ಗೆ ಬರಬೇಡಿ ದಯವಿಟ್ಟು, ಅಲ್ವಾ? ಆಮೇಲೆ ನಿಮ್ಮಲ್ಲಿ ಐಟೆನ್ಷನ್ಸ್ ಜಾಸ್ತಿ ಇದೆ, ಕರೆಕ್ಟಾ? ಕೆಳಗಡೆ ಲೈನಲ್ಲಿ ನೋಡಿ, ಇವಾಗ ಮಳೆ ಬರ್ತಾ ಇದೆ, ಈ ಟೈಮಲ್ಲಿ ಜ್ಯೂಸ್ ಬರುತ್ತೆ, ಹುಷಾರಾಗಿರಿ. ಪ್ರತಿ ಸಾರಿ ಅರ್ಥರಾಡ್ನ ಬಳಸಿ. ಪ್ರತಿ ಸಾರಿ 400 ಲೈನ್ಸು ಜಾಸ್ತಿ ಇದೆ. ಆಮೇಲೆ ಪ್ರತಿ ಸಾರಿ ಗ್ಲೌಸ್ಗಳನ್ನ ಯೂಸ್ ಮಾಡಿ. ಪ್ರತಿ ಸಾರಿ ಅರ್ಥರಾಡ್ಸ್ನ ಯೂಸ್ ಮಾಡಿ. ಮರಿಬೇಡಿ, ಮರೆತು ಬಿಟ್ಟು ಹೋಗ್ಬೇಡಿ. ನೀವು ಮರೆತು ಹೋದರೆ ನಿಮ್ಮನ್ನು ಮರಿತಾರೆ ಜನ, ಅಷ್ಟೇ. ಅದಾಗದೇ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಈ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಂತಹ AW ಸಾಹೇಬರು, AE, JE ನಿಮ್ಮೆಲ್ಲರಿಗೂ ನಿಮ್ಮವಣಿ ಕಡೆಯಿಂದ ಮತ್ತು ಜಾನ್ಸಾರ್ ಕಡೆಯಿಂದ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮ ಇವತ್ತೊಂದು ದಿನಕ್ಕೆ ಅಲ್ಲದೆ, ನಿಮ್ಮ ಸೇಫ್ಟಿ ಏನು ಸೋಮವಾರಕ್ಕೆ ಮಾತ್ರನೇ ಅಲ್ಲದೆ ಪ್ರತಿಜ್ಞೆ ಪ್ರತಿದಿನ ಮಾಡಿ. ಯಾಕಂದರೆ ಸೇಫ್ಟಿ ಸೋಮವಾರಕ್ಕೆ ಮಾತ್ರ ಪ್ರತಿಜ್ಞೆ ಆಗಬಾರ್ದು, ಪ್ರತಿ ಕ್ಷಣನೂ ಆಗಬೇಕು. ಪ್ರತಿ ಕ್ಷಣನೂ ಅಲರ್ಟ್ ಆಗಿರಿ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಹಾಜರಿ ಇರಬೇಕು. ಯಾಕಂದರೆ ಸ್ಕೂಲ್ಗೆ ಎಷ್ಟು 8:30 ಸ್ಟಾರ್ಟ್ ಆಗ್ತಿತ್ತು ನಮ್ಮ ಸ್ಕೂಲು. 8:30 9 ಗಂಟೆ ಸ್ಟಾರ್ಟ್ ಆದ್ರೆ ಅದು ಟೈಮ್ ಬರ್ತಿದ್ವಾ? ಪ್ರೇಯರ್ಗೆ ಲೈನಲ್ಲಿ ನಿಂತ್ಕೊತಿದ್ವಾ? ಪ್ರೇಯರ್ ತಪ್ಪಿಸ್ಕೊಂಡ್ರೆ ಆಬ್ಸೆಂಟ್ ಆಗ್ತಿದ್ರಾ? ಆ ಪದ್ಧತಿ ಬಂದರೆ ಎಲ್ಲರಿಗೂ ಟೈಮ್ ಡಿಸಿಪ್ಲಿನ್ ಬರುತ್ತೆ, ಬಟ್ಟೆ ಡಿಸಿಪ್ಲಿನ್ ಬರುತ್ತೆ, ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ. ಮೇಸ್ತ್ರಿ ಅವರು, ನೀವು ಇವತ್ತು ಸಾಕ್ಷಿ ಇದಕ್ಕೆ. ಪ್ರತಿದಿನ ಇದನ್ನು ಮಾಡಿಸ್ತೀರಾ. ಪ್ರತಿಯೊಬ್ಬರು ಶೇವ್ ಚೆಕ್ ಮಾಡ್ತೀರಾ, ಪ್ರತಿಯೊಬ್ಬರು ಬಟ್ಟೆ ಚೆಕ್ ಮಾಡ್ತೀರಾ, ಇಲ್ಲಿಂದನೇ ಕೆಲಸ ಅಲರ್ಟ್ ಮಾಡಿ ಕಳಿಸ್ತೀರಾ, ಸೇಫ್ಟಿ ಹೇಳ್ತೀರಾ. ಪ್ರತಿಯೊಂದು ಇದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಒಂದು ಐಕ್ಯತೆ ಬರುತ್ತೆ, ಒಂದು ಭಾವನೆಗಳು ಕೂಡ್ಸೋದಕ್ಕೆ ಅಲ್ವಾ ನಮ್ಗೆ ರಾಷ್ಟ್ರಗೀತೆ ಬರೆದಿರೋದು. ಹಂಗಾಗಿ ನಿಮ್ಮಲ್ಲಿ ಭಾವನೆಗಳು ಚೆನ್ನಾಗಿ ಬರಲಿ. ನಿಮ್ಮಲ್ಲಿ ಆಲ್ಮೋಸ್ಟ್ ಸರ್ ಸ್ಟಾಫ್ ತುಂಬ ಕಮ್ಮಿ ಇದೆ. 8 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರಂತೆ, ಪರ್ಮನೆಂಟ್ ಲೈನ್ಮ್ಯಾನ್ಸ್ ಇದ್ದಾರಂತೆ. ನಿಜವಾಗ್ಲೂ ದೌರ್ಭಾಗ್ಯ. ಇಷ್ಟು ದೊಡ್ಡ ಒಂದು ಇದೇನೋ O&M ಮತ್ತು ಅತಿ ಹೆಚ್ಚು ರೆವಿನ್ಯೂ ಬರುವಂಥ ಸ್ಥಳ, ಇಷ್ಟು ಸ್ಥಳದಲ್ಲಿ ಇಷ್ಟು ಕಮ್ಮಿ ಲೈನ್ಮ್ಯಾನ್ಸ್ಗಳು ಇರೋದು, ಇಷ್ಟು ಕಮ್ಮಿ ಸ್ಟಾಫ್ ಇರೋದು ತುಂಬ ಒತ್ತಡದ ಕೆಲಸ. ಆದಷ್ಟು ಈ ವಿಡಿಯೋ ನೋಡ್ತಿರುವಂಥ ಹಿರಿಯ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಸಮಸ್ಯೆ ಪ್ರತಿಯೊಂದು O&M ಅಲ್ಲಿದೆ. ಕೇವಲ ಎಲೆಕ್ಟ್ರಾನಿಕ್ ಸಿಟಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಂದು O&M ಅಲ್ಲೂ 50% ಇನ್ನೂ ಕಮ್ಮಿ ಇದೆ. 30% ಮ್ಯಾನ್ ಪವರ್ ಇದೆ. ಆದಷ್ಟು ಬೇಗ ನಿಮಗೆಲ್ಲ ಒಂದಿಷ್ಟು ಶಕ್ತಿ ತುಂಬುವಂಥ ಒಂದಿಷ್ಟು ಲೈನ್ಮ್ಯಾನ್ಗಳು ನಿಮಗೂ ಬಂದು ಸೇರ್ಕೊಳ್ಳಿ, ನಿಮ್ಮ ವರ್ಕ್ ಪ್ರೆಷರ್ ಕಮ್ಮಿ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮನ ದಿನನಿತ್ಯ ಮುಂದುವರಿಸಿ. ಆಮೇಲೆ ಇವತ್ತು ಒಂದು ವಿನೂತವಾಗಿ ನಮ್ಮ AE ಸಾಹೇಬರು ಒಂದು ಸಸಿ ನೆಡುವಂಥ ಕಾರ್ಯಕ್ರಮದ ಜೊತೆನೂ ಇದನ್ನು ಸೇರಿಸ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್, ನೀವು ಆಯೋಜನೆ ಮಾಡಿಕೊಟ್ಟಿದ್ದಕ್ಕೆ. ಆಗಲಿ ಸರ್, ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ಬದಲಾವಣೆ ತರುವತ್ತ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮಾಡ್ತೀರಾ? ಗ್ಯಾರಂಟಿನಾ? ಇವತ್ತು ಹೇಳಿದ್ರೆ ರಾಷ್ಟ್ರಗೀತೆ ಪ್ರತಿದಿನ ಹೇಳ್ತೀರಾ? ಪ್ರತಿದಿನ ಡಿಸಿಪ್ಲಿನ್ ಕಾಪಾಡ್ತೀರಾ? ನಿಮ್ಮ ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಂತೀರಾ? ನೀವೆಲ್ಲ ಶೇವ್ ಗೀವ್ ಮಾಡ್ಕೊಂಡು ಕ್ಲೀನಾಗಿ ಶೂಸ್ ಹಾಕೊಂಡು ಬರ್ತೀರಾ? ಶೋಕಿ ಮಾಡೋ ಹುಡುಗರು ಕಮ್ಮಿ ಮಾಡಿ. ನೀವೆಲ್ಲ ಇವಾಗ ಎಂಪ್ಲಾಯ್ಸು, ಶೋಕಿ ಮಾಡೋ ಕಾಲ ಮುಗೀತು.
ಮುಂದಕ್ಕೆ ಒಂದು ಡಿಸಿಪ್ಲಿನ್ ಆಗಿ ಕೆಲಸ ಮಾಡೋಣ. ಓಕೆ, ಥ್ಯಾಂಕ್ ಯು.